ಈ ರವಿವರ್ಮನೆಂಬ ಹೆಸರು ಕೇಳಿದರೆ ಸಾಕು, ಈ ನಾಗರಿಕರೆಲ್ಲ ನಾಶವಾಗಿ ಬಿಡುತ್ತಾರೆ. ಅಂತಹದ್ರಲ್ಲಿ ನನ್ನ ಕಾಲೇಜಿನ ದಿನಗಳಲ್ಲಿ ನನ್ನ ಜೀವನಕ್ಕೆ ನಾಂದಿ ಆಡಿದ ಆ ದಿಲೀಪ, ಲೇ ಮಗನ ದಿಲೀಪ, ನಿನಗೆ ಮುಂದೆ ಕಾಡಿದೆ ಮಾರಿಯಪ್ಪ. ಈ ರಾಜ ರವಿವರ್ಮನೆಂಬ ಭದ್ರಕೋಟೆಯಲ್ಲಿ ಸಿಲುಕಿ ನೀನು ಬಲಿಯಾಗಲೇಬೇಕು. ಅಂತಹದ್ರಲ್ಲಿ ದಿಲೀಪ, ನನ್ನ ಪ್ರೇಯಸಿಯಾದ ಸಿಂಚನನ್ನು ಬಿಡಿಸಿ ನಿನ್ನ ಪ್ರೀತಿಯ ಬಲೆಗೆ ಸಿಲುಕಿಸಿ ಇವಳನ್ನು ಪಾಪದಿಂದ ಬಳಲುವಂತೆ ಮಾಡುತ್ತಾರೆ. ಈ ಪವಾಡ ಪುರುಷ ರವಿವರ್ಮನೇ ಅಲ್ಲ. Hi Breaker, how are you? Hello Sinchana. ನೀನು ಬೆಂಗಳೂರಿನ ಯಾವಾಗ ಬಂದೆ? ನೋಡಿ, ನನ್ನ ಪ್ರೀತಿಯ ವಿರಹದ ವೇದನೆ ತಾಳಲಾರದೆ ನಿಮ್ಮನ್ನ ನೋಡಬೇಕು ಅಂತ ನಾನು ನಿನ್ನೆಯೇ ಓಡೋಡಿ ಬಂದೆ. ಸಿಂಚನ, ನಾನು ಅಂದುಕೊಂಡಂತೆ ಈಗಾಗಲೇ ನಾನು ಆ ಚಕ್ರತಿಪ್ಪನಲ್ಲಿ ಅರಮನೆಯ ಮಾಂತ್ರಿಕರಾಗಿ ಕೆಲಸ ಮಾಡುತ್ತಿರುವೆ. ಅದರಿಂದ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತದೆ. ಏನು ನಿಮಗೆ ಕಷ್ಟಕರವಾದ ಕೆಲಸವೇ? ಅಂಥದ್ದು ಯಾವುದು ಅಂತ ನನ್ನ ಮುಂದೆ ಹೇಳಬಾರ್ದೆ ಪ್ರಿಯಕರ. ಸಿಂಚನ, ನಾನು ಅಂದುಕೊಂಡಂತೆ ಆದರೆ ಇನ್ನೊಂದೇ ವಾರದಲ್ಲಿ ಉಪ್ಪರಿಗೆ ಅಗ್ಗದ ದಾರಿಯನ್ನು ಇಳಿಸಿಬಿಡುತ್ತೇನೆ. ನನಗೆ ಕೆಲವೇ ದಿನಗಳಲ್ಲಿ ಮಂತ್ರಿ ಪಟ್ಟ ದೊರೆಯುತ್ತದೆ. ಸಿಂಚನ, ಅದಕ್ಕೆ ನಿನ್ನ ಸಲಹೆ ಬೇಕು. ಓ ನನ್ನ ಪ್ರಿಯಕರ, ನನ್ನ ಮನಸ್ಸನ್ನ ಗೆದ್ದಿರುವ ನನ್ನ ಹೃದಯದ ರಾಜ ನೀನು. ಅಷ್ಟೇ ಇಲ್ಲ, ನಾನು ಎಂದೆಂದಿಗೂ ನಿನ್ನ ಸ್ವತ್ತು ಕೂಡ. ನೀನು ಕೊಡಿಸಿದಂತೆ ಕುಣಿಯುವ ರಂಗನಾಯಕಿ ನಾನು. ನಾನು ನಿಮಗಾಗಿ ಏನು ಮಾಡಬೇಕು ಅಂತ ಹೇಳಬಾರದೆ ಪ್ರಿಯಮ್ಮ. ವೆರಿ ಗುಡ್ ಸಿಂಚನ, ವೆರಿ ಗುಡ್. ನನಗೆ ತಕ್ಕ ರಾಣಿ ನೀನು. ಪ್ರೀತಿಸಿದ ಪ್ರಿಯಕರನಿಗಾಗಿ ತನ್ನ ಜೀವನವನ್ನು ಲೆಕ್ಕಿಸದೆ ನನ್ನ ಗುರಿಗೆ ಸಹಾಯ ಮಾಡುವೆ ಸಿಂಚನ. ನೋಡು, ಇನ್ನು ಒಂದು ವಾರದಲ್ಲಿ ನಿನ್ನ ಕೆಲಸ ಮುಗಿಯಿತೆಂದು ತಿಳಿದುಕೋ. ಅಷ್ಟೇ ಅಲ್ಲ, ಆ ದಿಲೀಪನಿಗೆ ಪ್ರೀತಿಯ ಹುಚ್ಚನ್ನ ಹಿಡಿಸಿ ಅವನ ಹೃದಯದಲ್ಲಿ ಪ್ರೀತಿ ಎಂಬ ಮರವನ್ನ ಹೆಮ್ಮರವಾಗಿ ಬೆಳೆಸಿ ಅವನ ಹೃದಯಕ್ಕೆ ನಾನು ಹಚ್ಚುವೆ ವಿರಹದ ಕಿಚ್ಚನ್ನ. ಶಬಾಷ್ ಸಿಂಚನ, ಶಬಾಷ್. ನಾನು ಮೆಚ್ಚಿದ ಪ್ರಿಯತಮೆ ಕಣ ನೀನು. ಮುಂಜಾನಿನ ಇಬ್ಬನಿಯಲ್ಲಿ ಸಂಜೆಯ ಅಕ್ಕಿಗಳ ಚಿಲಿಪಿಲಿ ಕಲದವದಂತೆ ನುಡಿಸೊಂದು ಪ್ರೇಮದ ಗಾನ ನುಡಿಸುವೆ ಈ ರವಿವರ್ಮನ.
ಮೇಘನ, ನಿಮ್ಮಿಬ್ಬರ ನಡುವೆ ಬೆಳೆದಿರುವ ಪ್ರೀತಿ ನನ್ನ ಸೇರಿನ ಅಂತ ರಂಗಜಾಲೆಯಲ್ಲಿ ಕಿಚ್ಚಿನಂತೆ ಉರಿತಿದೆ. ಅದಕ್ಕಾಗಿ ನಾನು ನಿರ್ಮಿಸಿರುವೆ ಕಪಟ ಕಾರ್ಸನದ ಕುತಂತ್ರದ ಕೋಟೆ. ಹಂದದ ಅರಮನೆಯಲ್ಲಿದ್ದ ಅರಗಿಣಿಯನ್ನು ಮೇಲೆ ಕಣ್ಣಿಟ್ಟ ಬಡಕುನ್ನೆ ಹಿಂದೆ ನಿನ್ನ ಪ್ರಿಯತಮನಿಗೆ ಕಟ್ಟುವೆ ಟೆರರಿಸ್ಟೆಂಬ ಪ್ರೇಮದ ಹಂದೆ ನೀನಾಗುವೆ ಈ ಕಾಮದರ್ಶನ ಪಟ್ಟದರಸೆ. ಇದೇ ಈ ಗಂಡಗೆ ಗುಂಡಿ ಬಂದಿರುವ ಧರ್ಮ ಗಂಡು ಮಾಡೋ ಕುತಂತ್ರದ ಮರ್ಮ. ಪ್ರೀತಿ ಹೊಟ್ಟೆಗೆ ಹುಚ್ಚುತ್ತಿದೆ, ಆದ್ರೆ ಜೀವನದಲ್ಲಿ ಏನು ಚಿಂತೆ? ಬೆಳೆಯುವ ಕೊಯ್ಲಿನ ಎಲೆ ಚಿಗುರು ಚಂದ, ನಗು ಮುಖದ ಪುಟ್ಟ ತಮ್ಮನ ನವಿಲಿನ ತುಟಿ ಚಂದ. ಆದರೆ ನನಗೆ ಪ್ರೀತಿ ತೋರಿಸುವ ನೀಲ ನಯನಗಳ ನನ್ನ ಮುದ್ದು ಪ್ರೇತನೆ ಚಂದವೋ ಚಂದ. ನನಗಷ್ಟು ಚಂದ. ಈ ಅಂದ ಚಂದವಾಗಿರೋ ಈ ಜೀವನ ಇನ್ನಷ್ಟು ಚಂದವಾಗಿರಬೇಕು ಅನ್ನೋದೇ ನನ್ನ ಆಸೆ. ಹೌದು ಮೇಘನ, ಎಂದೆಂದಿಗೂ ಬಾಡದ ಪಾರಿಜಾತ ಹೂವಿನಂತೆ, ಸಿರಿ ಮಲ್ಲಿಗೆಯಂತೆ, ಚಂದದ ಸಿರಿ ಸಂಪಿಗೆಯಂತೆ ಈ ನಮ್ಮ ಪ್ರೀತಿಯಲ್ಲವೇ? ಹೌದು ಚೇತಿ, ಅಂದ ಹಾಗೆ ನನ್ನ ಕೈ ಹಿಡಿದು ನಿಮ್ಮ ಅರಮನೆಗೆ ನನ್ನನ್ನು ಮೇಘನ, ಪ್ರೇಮದ ಅರಮನೆಗೆ ಕರೆದೊಯ್ಯುವ ಮುನ್ನ ಈ ನಿನ್ನ ನಲನಗಲಕ್ಕೊಂದು ಪ್ರೇಮದ ಸಿಹಿಮತ್ತು ಕೊಡ್ಬ ನನ್ನ ಎದೆ ಕೊಡಿನ ಮಹಾರಾಣಿ.
ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಚರಿತಾಡಿದ ಸದಾ ಓ ನನ್ನ ಶಾಕುಂತಲೆ ಈ ಹಾಡು ನಿನಗ ನಾ ಹಾಡುವೆ
Mr. Chetan, I am Ashok Kumar from Sub-Inspector in Chitradurga. ಮಿಸ್ಟರ್ ಚೇತನ್, ನಿಮ್ಮ ಮನೆಯಲ್ಲಿ ಬಾಂಬೆಯಿಂದ ಬಂದಂತಹ ಸೂಟ್ಕೇಸ್ನಲ್ಲಿ ಗಾಂಜಾ, ಮಾಫಿಯಾ, ಡ್ರಗ್ಸ್, ಪಿಸ್ತೂಲ್ ಮತ್ತು ಬೇರೆ ಎಲ್ಲ ವಸ್ತುಗಳಿದೆ ಅಂತ ನಮಗೆ ಈ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ಹಾಗಾಗಿ ನೀವು ನಮಗೆ ಕೋಆಪರೇಟ್ ಮಾಡೋ ಪ್ಲೀಸ್. ನೋ ನೋ ಸರ್, ನೋ. ನಾನೊಬ್ಬ ಬಡಪಾಯಿ, ಮೇಲಾಗಿ ಈ ದೇಶದ ದೇಶಭಕ್ತನಾಗಲು ಕನಸು ಕಂಡವನು. ಆದರೂ ಕಾನೂನಿಗೆ ತಲೆಬಾಗುವುದು ಎಲ್ಲರ ಕರ್ತವ್ಯ. ನಿಮ್ಮ ಡ್ಯೂಟಿ ನೀವು ಮಾಡಿ ಸರ್. Okay, thank you, Chetan. Hey, Mr. 320, 420. Come here. Okay, ನೀವಿಬ್ರು ಒಳಗೆ ಹೋಗ್ಬಿಟ್ಟು ಏನೇನಿದೆಲ್ಲ ನೋಡ್ಕೊಂಬರಿ. Hello, Chetan. Please, don't disturb it. ಸರ್, ಇದು ತುಂಬಾ ಡ್ರಗ್ಸು, ಮಾಫಿಯಾ, ಗಾಂಜಾ, ಪಿಸ್ತೂಲು ಎಲ್ಲ ಇದೆ ಸರ್. Oh, really? Chetan, what is this, Chetan? ನೋ ಸರ್, ನೋ. ಈ ಸಾಮಾನುಗಳ ಹೇಗೆ ಬಂದವು ನನಗೆ ಒಂದು ಅರ್ಥವಾಗ್ತಿಲ್ಲ ಸರ್. ನೋಡಿ ಮಿಸ್ಟರ್ ಚೇತನ್, ನೀವೇನೇ ಹೇಳೋದಿದ್ರು ಬಂದು ಹೈಕೋರ್ಟ್ ಹೇಳಿ. ಅಲ್ಲಿವರೆಗೂ ನೀವು ನಮ್ಮ ಕಸ್ಟಡಿಯಲ್ಲಿ ಇರಬೇಕು. ಏ ಮಿಸ್ಟರ್ 420 320, ಅರೆಸ್ಟ್ ಹಿಮ್. ದಯವಿಟ್ಟು ಇದು ವಿಚಾರವನ್ನ ನನ್ನ ಮಾವನಿಗೆ ತಿಳಿಸ್ಬೇಕು. ಒಂದು ಸ್ವಲ್ಪ ನೀವು ಫೋನ್ ಕೊಡ್ತೀನಿ. ಓಕೆ, ಹಲೋ, ಮಾವ, ಸ್ವಲ್ಪ ಬೇಗ ಚೇತನ್ ಮನೆ ಹತ್ರ ಬರ್ತೀವಿ. ಇಂಪಾರ್ಟೆಂಟ್ ವಿಷಯ, ಅರ್ಜೆಂಟ್. ಸರಿ ಬನ್ನಿ. ಏನಾಯ್ತು ಮೇಘನ, ಬೇಗ ಬಾ ಎಂದು ಫೋನ್ ಮಾಡಿದೆಯಲ್ಲ? ಸರ್, ಬಾಂಬೆಯ ಡೀಲ್ ಅಲ್ಲಿ ಆ ಸೂಟ್ ಕೇಸ್ ನಲ್ಲಿ ಇವರ ಕೈವಾಡ ಪಕ್ಕ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಸೂಕ್ತವಾದ ಆಧಾರಗಳು ನಮಗೆ ಸಿಕ್ಕಿದೆ ಸರ್. ಸಾಕ್ಷಿ ಸಮೇತ ಸಿಗಬಿದ್ದಾರೆ ಸರ್. ಹೇಗಿದೆ ಚೇತನ್, ಈ ಚಕ್ರತೀರ್ಥನ ಅಧರ್ಮ ನ್ಯಾಯ ತುಂಬಿರದ ಮೋಸದ ವಿಷಜಾಲ? ಇನ್ನು ಆ ದೇವರ ದರಿಗಿಳಿದು ಬಂದರೂ ನಿನ್ನನ್ನು ಕಾಪಾಡಲಾರ. ಇನ್ಸ್ಪೆಕ್ಟರ್, ಇದರಲ್ಲಿ ಏನೋ ಮೋಸವಿದೆ. ದಯವಿಟ್ಟು ನಮ್ಮ ಚೇತನ ಬಿಡಿ. ಇಲ್ಲ, ಈ ಹಾದಿ ಬಿದಿ ಅನ್ನ ತಿನ್ನುವ ಕುತಂತ್ರದ ನಾಯಿ ಒಳಗೆ ಕುತಂತ್ರ ಬುದ್ಧಿಯ ಮಹೇಂದ್ರ ಜಾಲವನ್ನು ಎಳೆದು ಈಗ ಏನು ಗೊತ್ತಿಲ್ಲದಂತೆ ನಾಟಗಾಡುತ್ತೇವೆ ಏನೋ ಮಗನೇ. ಮೇಘನ, ಇದು ಎಲ್ಲ ಮೇಘನ, ಈಗೆಲ್ಲ ನಿನ್ನ ಮಾವ ನಿನ್ನನ್ನು ಬೇರೆ ಮಾಡಲು ಇವನು ಆಡುತ್ತಿರುವ ನಾಟಕ ಮೇಘನ. ಮುಖ್ಯವಾಗಿ ಚೇತನ್ ನೋಡು, ಇನ್ನೊಂದು ಮಾತ್ರ ನೀನು ಮಾತಾಡಿದ್ರು ಕೂಡ ಸರಿ ಇರೋದಿಲ್ಲ. ಇನ್ಸ್ಪೆಕ್ಟರ್, ಇವನ ಮುಖ ನೋಡೋದಕ್ಕೂ ಕೂಡ ನನಗೆ ಅಸಹ್ಯವಾಗುತ್ತೆ. ಮತ್ತು ಹೇಳ್ಕೊಂಡು ಹೇಳಿದೀನಿ ಮಿಸ್ಟರ್ 320 420, ಅರೆಸ್ಟ್ ಹಿಮ್. ಧರ್ಮಕ್ಕೆ ತಿಳಿಸಿದಲೈ ಸತ್ತ ಇದು ಯಾರ ಪಾಲಿನ ವಿಧಿ ಲೀಲೆ? ಇದು ಯಾರ ಪಾಲಿನ ವಿಧಿ ಲೀಲೆ? ನುಡಿಯ
ಮುಂದೆ ಎಂತ ಕೇಳಿ ಸಂಭವಿಸಿದೆ ನೋಡಿದೆಯಾ? ಮಾವ, ನಾನು ಒಂದು ಎಷ್ಟು ನಂಬಿದ್ದೆ ಗೊತ್ತಾ? ಆದ್ರೆ ನನ್ನ ನಂಬಿಕೆಗೆ ಆ ಪಾಪ ಇಂಥ ದ್ರೋಹ ಮಾಡ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಕೂಡ ನಾನು ಊಹೆ ಮಾಡಿರ್ಲಿಲ್ಲ. ಅದಕ್ಕೆ ಯಾಕೆ ನೊಂದುಕೊಳ್ಳುವೆ? ಬಿಡು ಮೇಘನ. ನೀನು ನನ್ನನ್ನು ನಂಬು, ನಾನು ನಿನ್ನ ಸಾಯವರೆಗೂ ನೋಡಿಕೊಳ್ಳುತ್ತೇನೆ. ಈ ಮನುಷ್ಯ ಈ ನಿನ್ನ ನಂಬಿಕೆ ಉಳಿಸಿಕೊಳ್ಳಲು ನಾನು ಏನು ಮಾಡಬೇಕು ಕೇಳು. ನೋಡುವಾಗ ಈ ಮನುಷ್ಯನ ಮೇಲೆ ನನಗೆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ದಯವಿಟ್ಟು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ಮಾವ. ಮೇಘನ, ಒಂಟಿಯಾಗಿದ್ದರೆ ಇಲ್ಲ ಸಲದ ನೆನಪುಗಳು ಕಾಡಿ ನಿನ್ನ ಮನಸ್ಸು ನೋವುಂಟು ಮಾಡುತ್ತದೆ. ಅದಕ್ಕಾಗಿ ನನ್ನದೊಂದು ಮಾತು ಕೇಳುವೆ. ಅದೇನು ಹೇಳಿ ಮಾವ. ಏನು ಈ ನಿಮ್ಮ ಮಾತನ್ನ ಮೀರಿ ನಾನು ಎಂದೂ ಕೂಡ ನಡೆಯೋದಿಲ್ಲ. ಹಾಗಾದರೆ ನನ್ನ ಭಾವಸ್ಪಂದನದಲ್ಲಿ ಒಂದಾಗು ಬಾ. ಸಾಯುವರೆಗೂ ನಿನ್ನ ಮಾರಾಣಿ ತರ ನೋಡಿಕೊಳ್ಳುತ್ತೇನೆ.
ಹಲೋ ಹಲೋ